ಬಾತಾಯಿ. ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಕೊನೆಯ ಪ್ರಕರಣದಲ್ಲಿ ನಾವಿದ್ದೇವೆ. 66ನೆಯ ಪ್ರಕರಣ. ಅಂಬಿಕಾತನಯರ ಕವನಗಳಲ್ಲಿ ಮಾನವ ಭವಿಷ್ಯ ದರ್ಶನ. ಅದರೊಳಗೆ ಸಬ್ ಪ್ಯಾರ ಅಂದರೆ ಉಪಶೀರ್ಷಿಕೆಗಳುಂಟು. ಕನಸಿನೊಳಗಿನ ಕನಸು, ಕನಸಿನೊಳಗಿನ ಕನಸು ಅಂತ ಅದು ಉಪಶೀರ್ಷಿಕೆ. ಕನಸು ಅಂದ್ರೇನು? ಕನಸು ಅಂದರೆ ಸ್ವಪ್ನ. ಒಂದು ಸಂಸ್ಕೃತದ ಮೂಲವನ್ನು ಹೇಳಬೇಕಾಗ್ತದೆ. ಯಾಕಂದರೆ ಕನಸು ಇದು ಅಚ್ಚ ಕನ್ನಡ ಶಬ್ದ. ಸುಳ್ಳು, ಕನಸಿಗೆ ನಮ್ಮ ಪೂಜ್ಯ ಜಿ ವೆಂಕಟಸ್ವಾಮಿ ಕೊಟ್ಟದ ಅರ್ಥ ಸುಳ್ಳು. ಕನಸು, ಸ್ವಪ್ನ, ಸುಳ್ಳು. ಇನ್ನು ಕನಸು ಅಂತ ಬರುತ್ತಲ್ಲ, ಏನಪ್ಪ ಇದು ಅಂದರೆ ಕಾಣ್ಕೆ, ಕಾಣಿಸುವುದು, ನೋಟ, ಅತಿಮಾನುಷ ದರ್ಶನ. ಈ ಶಬ್ದ ಇಲ್ಲಿ ಒಪ್ಪುತ್ತೆ. ಅತಿಮಾನುಷ ದರ್ಶನ. ಕನಸುನು ಅಂತೇವೆ, ಕನಸುಗೆ ಕನಸುನು ಅಂತೇವೆ. ಈ ರೀತಿ ಎಲ್ಲ ದೇಶೀಯ ಶಬ್ದಗಳೇ ಇವು. ಆ ಕಾಣ್ ಶಬ್ದದಿಂದ ಕನಸು ಹುಟ್ಟ್ಯದ ಅಂಥೇಳಿ ಹೇಳ್ತಾರೆ. ಕಾಣ್ ಶಬ್ದದಿಂದ ಕನಸು ಹುಟ್ಟಿದೆ ಅಂತ ಹೇಳ್ತಾರೆ. ಈ ಶ್ರೀ ಶೀಶ ಬಲ್ಲಾಳ್ ಅವರು ಇದನ್ನೆಲ್ಲ ಗಮನಿಸಿ ಬರಿತಾ ಇದ್ದಾರೆ ಈ ಲೇಖನ. ಮಾನವನಿಗೆ ಚಿರಂತನದ ಪರಿವೆ ಮತ್ತು ಬೆಳಕಿನ ಬಾಳಿನ ಅಭೀಚ್ಛೆ ಮೀಡಿರುವುದು ಈ ಕನಸಿನ ಕಾಣ್ಕೆಯಿಂದಲೇ. ಕವನ ಕೊಡ್ತಾ ಮಾಡ್ತಾರೆ. ರಾತ್ರಿಯಲ್ಲ ನಮ್ಮ ಆದಿ, ರಾತ್ರಿಯಲ್ಲ ಅಂತ್ಯವು, ತಾಯ ಬಸಿರ ಬೆಳಕೆ ನಮ್ಮ ಚಿರಂತನದ ಚಿಂತ್ಯವು. ಇನ್ನು ಹರಿಹರ ಸಮರಸ ಅಂಥೇಳಿ ಒಂದು ಸಂಚಯ, ಒಂದು ಕವನ ಸಂಕಲನದೊಳಗೆ, ಆಸುರದ ಕೇವಲ ತೆಗೆಳುದಾತ್ಮದ ತೇಜ, ಭಕ್ತಿ ಲೀಲಾ ಸಾಮರಸ್ಯ ಪುರುಷನ ಬೀಜ. ಇನ್ನು ಆನಂದ ತೀರ್ಥ ಅಂತ ಒಂದು ಕವನದೊಳಗೆ ಬರೀತಾರೆ ಕವಿವರ್ಯರು. ನರನಾರಾಯಣ ನವಕೋಟಿಯಿಂದ ಆ ನಾಡಿನಿಂದ ಈ ನಾಡಿ ಎಂದ, ಈ ನಾಡಿಯಂದ ನರ ನರಗಳ ಸಂಬಂಧ. ಮಾನವನ ಭವಿಷ್ಯ ಚಿಂತನವು ಶುದ್ಧಿಯನ್ನು ಪಡೆಯಬೇಕಾದುದು ಈ ಕನಸಿನ ಸ್ಪರ್ಶದಿಂದಲೇ. ಕನಸಿನ ಅಂದರೆ ಒಂದು ದರ್ಶನದಿಂದ. ಆ ಸ್ಪರ್ಶ ಬರೇ ಮಾತು ಮಾಟಗಳಿಗೆ ಸಿಗುವುದಂಥದ್ದಲ್ಲ. ಮಾನವ ಹೃದಯವೇ ಆ ಸ್ಪರ್ಶಕ್ಕೆ ಸಿದ್ಧವಾಗಬೇಕು. ಮತ್ತೊಂದು ಕವನದ ಸಾಲುಗಳು. ನಾಳೆ ಎಂಬುವುದು ನಿನ್ನಿನ ಮನಸ್ಸು, ಮುಂದೆ ಎಂಬುವುದು ಇಂದಿನ ಕನಸು, ಭೂತದಿಂದಲೇ ಭಾವವು ಬಂತು, ಭಾವವಿಲ್ಲದೆ ಉದ್ಭವವೆಂತು. ಸತ್ ಎನ್ನುವುದು ಸತ್ತವಗಲ್ಲ, ಇರುವುದು ಭಾಗ್ಯವು ಅರಿವವಗೆಲ್ಲ. ಶಿವಕಲ್ಯಾಣವು ಕೂಡಲ ಸಂಗ, ರುದ್ರವಿಲಾಸವು ಜೀವನ ಭಂಗ. ಆಮೇಲೆ ಉಯ್ಯಾಲೆಯಲ್ಲಿ ಇಂದು ಅಂತ ಒಂದು ಕವನದ 6 ಸಾಲುಗಳಿವೆ. ಇಂದಿನ ರಸನಿಗೇಕೆ ನಾಡ ನಾಳುವ ಚಿಂತೆ, ಇಂದು ರಸವನು ಸವಿದುದವನಿಗೆ ಸಹಜ. ಇಂದು ಮುಳುಗದೆ ನಾಳೆ ಹೊತ್ತು ಮೂಡುವುದೇನು, ಹೊತ್ತು ಮೂಡಲು ಇಂದುಗಿಲ್ಲ ತೇಜ. ಹಿಂದು ಮುಂದಿನ ಮುತ್ತ ಪವಣಿಸುವ ಇಂದು, ಎಂದೆಂದಿಗೂ ನೆಲೆಯೂ ಇರಲಿದಿಂಗಂದು. ಹೃದಯದುದಯ ಪರ್ವಕಾಲ ಅದೇ ಬೇಕು ಸರ್ವಕಾಲ ನಮ್ಮ ನಾಡಿಗೆ. ನಮ್ಮ ಬಾಳು ತೋರಿಕೆ ಅಂತ ಒಂದು ಕವನವ. ಇವೆಲ್ಲ ಕನಸಿನೊಳಗಿಂದ ಕನಸು ಪ್ಯಾರಾದಲ್ಲಿ ಆ ಶಿರೋನಾಡಿಯಲ್ಲಿ ಹೇಳ್ತದೆ. ಕನಸು ಮಾನವನ ದೇಹ, ಪ್ರಾಣ, ಮನಸ್ಸು, ಅಹಂಕಾರ, ಬುದ್ಧಿಯನ್ನು ಮೀರಿರುವುದಾದರೂ ಅತಿಮಾನುಷ ದರ್ಶನದು. ಮಾನವ ಹೃದಯದ ಆಳದಿಂದಲೇ ಅದು ಗೂಢವಾಗಿ ವ್ಯಾಪಾರ ಮಾಡುತ್ತದೆ ಅಂತ ಬರೀತಾರೆ ಶೀಶ ಬಲ್ಲಾಳವರು. ದೇವ ಜೀವನ ಕೇಂದ್ರ
ಒಬ್ಬೊಬ್ಬನೂ ಇಂದ್ರ ಏನಿದ್ದರೂ ಎಲ್ಲ ಇಲ್ಲೇ ತಿಳಿಯ. ಬೆಳಕು ತುಂಬಿದೆ ಒಡಲಲು ಅಂತ ಒಂದು ಕವಿತಾ ಇದೆ. ಅದರಲ್ಲೇ ಅಂತರ್ಯಾಮಿಯು ಗುಟ್ಟಿನೊಳು ಸುಪ್ರೇಮಿಯು ಹುಟ್ಟಿಗೆಲ್ಲಕ್ಕೂ ಸ್ವಾಮಿಯು ನಿದ್ದೆ ಮರೆಯಲಿ ಮಿದ್ದುತ್ತಿರುವನು ಸರ್ವಕಾಮದ ಕಾಮಿಯು. ಅದ್ಭುತವಾದ ಉಪಶೀರ್ಷಿಕೆ ಇದು. ಈಗ ಮುಂದಿಂದು ಮಾನವನ ಪ್ರಕೃತಿ ವಿಕೃತಿ. ಮಾನವನ ಪ್ರಕೃತಿ ವಿಕೃತಿ ಇಂಥ ಒಂದು ಮಹಾಜೀವನದ ಕನಸು ಅನುಭವಗಮ್ಯ. ಶುದ್ಧ ಹೃದಯಕ್ಕೆ ಅದು ಸ್ಫುಟವಾಗಿ ಹೊಳೆಯಬಹುದು. ಆದರೆ ಮಾನವನ ಅಂತಃಕರಣವು ಅರ್ಥ ಕಾಮಗಳ ಸುಳಿಯಲ್ಲಿ ಸಿಲುಕಿ ಪ್ರಾಣಿ ಸಹಜವಾದ ವೈರವನ್ನೇ ಪ್ರೇಮವೆಂದು ಪುರಸ್ಕರಿಸುವುದೋ. ಆರ್ಥಿಕ ವ್ಯವಹಾರಗಳಲ್ಲಿ ಮನುಷ್ಯನ ವಿಕೃತಿ ಪರಮಾವಧಿಯನ್ನು ಮುಟ್ಟುತ್ತದೆ. ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ವೈರವು ಅಸೂಯೆಯ ರೂಪವನ್ನು ತಾಳುತ್ತದೆ. ಹೆಣ್ಣದ ಹಿಂದೆ ಅಂಥೇಳಿ ವರಕವಿಯವರ ಶ್ರೀ ಬೇಂದ್ರೆಯವರ ಆ ಕವನದ ಸಾಲುಗಳಿವು. ಅನ್ನವನ್ನು ಚಿನ್ನಗೊಳಿಸಿ ತಿನ್ನಬರದ ಹಾಗೆ ಮಾಡಿ ಮನದ ಮನೆಗೆ ಮುಳ್ಳ ಚುಚ್ಚಿ ಬೆಳಕಿಗೊಂದು ಕಣ್ಣ ಕಳೆದು ಗಾಳಿ ಬಟ್ಟೆಯನ್ನು ಕಟ್ಟಿ ಪ್ರಾಣ ನಿತ್ರಾಣಗೈದು ಎಲ್ಲ ದೇವರನ್ನು ಬೈದು ಸ್ವರ್ಗವಾಸಿಗಳನ್ನು ಮಾಡಿ ಶಾಂತಿ ಪಾಠ ಹೇಳುವರೇ ಅತ್ತ ಎತ್ತ ಸುತ್ತು ಮುತ್ತ. ಆಮೇಲೆ ಯಮದೇವನ ಒಕ್ಕಲು ಎಂಬುದರೊಳಗೆ ಇದೇ ಅರ್ಥವನ್ನು ಬರುವಂಥ ಒಂದು ಕವನ ಇದೆ. ಕಾಮಕ್ಕೆಲ್ಲ ಔತ್ತವೋ ಅರ್ಥವಿಹುದ ಪಾರವು ಅಂತೆಯೇನ ಅಂದರೂನು ಈ ಎದೆಗಳು ಯಾರವು ಇನ್ನೂನು ಆರವು. ಭೂತಕಾಲದೆವ್ವವು ಬಲಿ ಬೇಡುವುದೆಂದಿಗೂ ಅಂತೆ ಏನು ಆದರೂನು ಅಂತೆ ಏನು ಅಂದರೂನು ಯುದ್ಧ ಇಹುದು ಇಂದಿಗೂ ಕಾಲ ಸಂಧಿ ಸಂಧಿಗೂ. ಮಧ್ವಾತಾ ರುಚಾಯತೆಯಲ್ಲಿಯ ಕವನವನ್ನು ಕೋಟ್ ಮಾಡ್ತಾರೆ. ಮಾನವನ ಪ್ರಕೃತಿ ವಿಕೃತಿ ಹೇಗಿದೆ ಎಂಬುದನ್ನು ತೋರಿಸಲಿಕ್ಕೆ. ಹಳೆಯವನು ಬಿದ್ದ ಹೊಸಬ ಗೆದ್ದ ನಡುವೆ ಕೋಡಂಗಿ ಎದ್ದ ನವೋ ನವದ ಬಯಲಾಟ ಭಾರಿ ತಾಂಡವದೇ ರಾಷ್ಟ್ರದ್ದುದ್ದು. ಬಾಯಲ್ಲಿ ಶಾಂತಿ ತಲೆಯಲ್ಲಿ ಭ್ರಾಂತಿ ಸಂಕ್ರಾಂತಿ ಎದೆಯ ತುಂಬ. ನರನ ಪ್ರಕೃತಿ ನರನ ವಿಕೃತಿ ವೈರಲೀಲೆ ಬೆಳೆಸಿದೆ ಕಳೆದುಕೊಂಡು ಬುದ್ಧಿಯನ್ನು ಜ್ಞಾನವನ್ನು ಗಳಿಸಿದೆ. ಭೀಷ್ಮ ಉತ್ತರಾಯಣ ಎಂಬ ಕವನ ಸಂಕಲನ, ಅನ್ನಾವತಾರ, ಭೂಮಿ ತಾಯಿಯ ಚೊಚ್ಚಿಲ ಮಗ ಎಂಬ ಕವನಗಳ ಭಾವ ಸಂದರ್ಭದಲ್ಲಿ ಬೇಂದ್ರೆಯವರು ಏನು ಬರೆದಾರ ಓದಿಬಿಡ್ತೇನೆ ನೋಡಿ. ಅನ್ನದ ಅವತಾರವಾಗದೆ ಪ್ರಾಣದ ಉದ್ಧಾರವಾಗುವಂತಿಲ್ಲ. ಈ ಅವತಾರವಾಗಬೇಕಾಗಿದೆ ಮಾನವನ ಮನೋಲೋಕದಿಂದ. ಆದರೆ ಅಲ್ಲಿ ಭಾವಕ ಶಾಯದಿಂದ ಜ್ಞಾನ ಕರ್ಮಗಳ ಹಾದಿ ಹೀನವಾಗಿ ಬಿಟ್ಟಿದೆ. ಭಾವಶುದ್ಧಿಯನ್ನು ಒಪ್ಪಿಕೊಳ್ಳುವವರೆಗೆ ಹೊಸ ಮತ, ಹೊಸ ರಾಜ್ಯ, ಹೊಸ ಸುಖ ದುಃಖದ ಪರ್ಯಾಯಗಳು. ಅನ್ನ ವಿಚಾರದಲ್ಲಿ ಮಾನವನಿಗಿದ್ದ ದುರ್ಬುದ್ಧಿಯೇ ಅವನ ಮನೋದೌರ್ಬಲ್ಯದ ಪರಮಾವಧಿ. ಇಂದಿನ ರಾಜ್ಯ ನೀತಿಯ ದುರ್ವಿಪಾಕದ ಒಂದು ಭಾಗ ಎಂದರೆ ಜಗತ್ತಿನ ಅನ್ನವನ್ನು ಬೆಳೆಸುವ ಒಕ್ಕಲಿನಿಗೆ ಒಂದು ಸಾಮಾನ್ಯ ಸುಖ ಜೀವನವನ್ನು ನಡೆಸಲು ಎಲ್ಲರ ಮುಖ ನೋಡಬೇಕಾಗುತ್ತದೆ. ಪಾಪ ರೈತರ ಹೀನಾಯ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಇಂಥ ದುಷ್ಕಾಲದಲ್ಲಿ ಜೀವನಕ್ಕಿಂತ ಮರಣದ ಮಹತಿಯನ್ನು ವರ್ಣಿಸುವ ತತ್ವಜ್ಞಾನದ ಭಾಸ ಹುಟ್ಟುತ್ತದೆ. ನಾದಲೀಲಿಯೊಳಗೆ ಬರೆದಂಥ ಒಂದು ಕವನಕ್ಕೆ ಒಂದು ಗದ್ಯ ಬರಹ ಬರೆದಿಟ್ಟಿದ್ದಾರೆ ಇಲ್ಲಿ. ಅಂದರೆ ರೈತರ ಬಗ್ಗೆನೂ ಎಷ್ಟೊಂದು ಕಳಕಳಿ ಶ್ರೀ ಬೇಂದ್ರೆಯವರಿಗೆ ಇತ್ತು ಇದೆ ಅನ್ನುವ ಬಗ್ಗೆ ಒಂದು ಅಪೂರ್ವವಾದ ಬರಹ. ಮತ್ತೆ ನಾಳೆ.